ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಕೆಮಿಸ್ಟ್ರಿ. ಸೊ MCC ಅವರ ಕಡೆಯಿಂದ ಒಂದು ಇಂಪಾರ್ಟೆಂಟ್ ನೋಟಿಸ್ ಇವತ್ತು ಬಂದಿರೋದೇನಂತಂದ್ರೆ, ಸೊ MCCಯ ಶೆಡ್ಯೂಲ್ ಆಕ್ಚುಲಿ ಇವತ್ತು ಲಾಸ್ಟ್ ಡೇಟ್ ಏನಿತ್ತು ರಿಜಿಸ್ಟ್ರೇಷನ್ ಮತ್ತೆ ಪೇಮೆಂಟ್ ಮಾಡಿಬಿಟ್ಟು ಚಾಯ್ಸ್ ಎಂಟ್ರಿಯನ್ನು ಮಾಡೋದಕ್ಕೆ, ಆ ಡೇಟನ್ನು ಮತ್ತೆ 3ನೇ ತಾರೀಕಿನವರೆಗೆ, ಆಗಸ್ಟ್ 3ರವರೆಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ನೋಡಿ, MCC ಅವರು ಯಾಕೆ ಅನ್ನೋದು ರೀಸನ್ ಹೇಳಿದ್ದಾರೆ. ಬಟ್ ಈ ರೀಸನ್ ಅನ್ನ ನಾವು ಒಪ್ಕೊಳ್ಳೋದಿಲ್ಲ. ಯಾಕೆ ಅಂತಂದ್ರೆ ಈ ರೀತಿಯ ಆಗೋದಕ್ಕೆ ಕಾರಣ ಅವರೇನೆ. ಲಾಸ್ಟ್ ಇಯರ್ಲಿ ಏನ್ ಮಾಡ್ತಿದ್ರು ಅಂದ್ರೆ, MCC ತಮ್ಮ ಶೆಡ್ಯೂಲ್ ಅನ್ನು ಅನೌನ್ಸ್ ಮಾಡಿದಾಗ ಅಟ್ಲೀಸ್ಟ್ 1 ವೀಕ್ ಬಿಫೋರ್ PWD ಕ್ಯಾಂಡಿಡೇಟ್ಸ್ ಗಳಿಗೆ ಫಿಸಿಕಲ್ ಟೆಸ್ಟ್ ಅನ್ನು ಮಾಡ್ಕೊಳ್ಳೋದಕ್ಕೆ ಸೆಂಟರ್ಸ್ ಗಳನ್ನ ಕೊಟ್ಟು ಲಾಸ್ಟ್ ಡೇಟ್ ಅನ್ನ ಕೊಡ್ತಿದ್ರು. ಪ್ಲಸ್ NRI ಡಾಕ್ಯುಮೆಂಟ್ಸ್ ಅನ್ನ ಅಪ್ಲೋಡ್ ಮಾಡೋದಕ್ಕೆ ಒಂದು ಆಪ್ಷನ್ ಅನ್ನ ಕೊಡ್ತಿದ್ರು, NRI ಕನ್ವರ್ಷನ್ ಫ್ರಮ್ ಇಂಡಿಯನ್ ಟು NRI ಆಗೋರಿಗೆ. ಬಟ್ ಇವೆರಡನ್ನು ಕೂಡ ಈ ಸರಿ ಏನ್ ಮಾಡಿದ್ರು MCC ಅವರು ಅಂತ ಅಂದ್ರೆ, ತಮ್ಮ ಕೌನ್ಸಿಲಿಂಗ್ ಪ್ರೊಸೀಜರ್ ಸ್ಟಾರ್ಟ್ ಆದ್ಮೇಲೆ ಮಾಡಿದ್ರು. ಆ ಕಾರಣಕ್ಕೆ ಈಗ ರೀಸನ್ ಅನ್ನು ಯಾವ ರೀತಿ ಕೊಡ್ತಾ ಇದ್ದಾರೆ ಅಂತಂದ್ರೆ, ಸೊ ರಿಕ್ವೆಸ್ಟ್ ರಿಸೀವ್ಡ್ ಫ್ರಮ್ PWD ಕ್ಯಾಂಡಿಡೇಟ್ಸ್ ಹೂ ಆರ್ ಸ್ಟಿಲ್ ಇನ್ ದ ಪ್ರೊಸೆಸ್ ಆಫ್ ಅಬ್ಟೈನಿಂಗ್ ಸರ್ಟಿಫಿಕೇಟ್ ಫ್ರಮ್ ಡೆಸಿಗ್ನೇಟೆಡ್ ಡಿಸಬಿಲಿಟಿ ಸೆಂಟರ್, ಕಾಂಪಿಟೆಂಟ್ ಅಥಾರಿಟಿ ಹ್ಯಾಸ್ ಡಿಸೈಡೆಡ್ ಟು ಎಕ್ಸ್ಟೆಂಡ್ ದ ಶೆಡ್ಯೂಲ್ ಆಫ್ ರೌಂಡ್ 1 ಆಫ್ 2025 UG ಕೌನ್ಸಿಲಿಂಗ್. ಸೊ ಇದು ಬೇಡ, ಇದು ಅವಶ್ಯಕತೆ ಇದ್ದಿರಲಿಲ್ಲ. ಯಾಕೆ ಅಂದ್ರೆ MCC ಅವರು ಈಗ KE ಅವರು ಹೇಗೆ ಒಂದು ಪ್ಲಾನ್ ಅನ್ನು ಮಾಡ್ಕೊಂಡು ಮಾಡಿದ್ರು, ಆ ರೀತಿ MCC ಅವರು ಮೊದಲಿಂದ ಆಕ್ಟಿವ್ ಆಗಿ ಮಾಡ್ಕೊಳ್ಳೇ ಇಲ್ಲ. ಇದು MCC ಅವರದೇ ತಪ್ಪಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಟ್ ಇರ್ಲಿ, ಈಗ ಹೀಗೆ ಮಾಡೋದ್ರಿಂದ KE ಅವರು ಈಗ ತಮ್ಮ ಶೆಡ್ಯೂಲ್ ಅನ್ನ ಆಸ್ ಪರ್ ದ ಶೆಡ್ಯೂಲ್ ಅವರು ಮಾಡ್ತಾ ಹೋದ್ರು ಕೂಡ ಇದರಿಂದ ನಮ್ಮ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗುತ್ತೆ, ಆಗಬಾರದು ಅನ್ನೋದು ನನ್ನ ಒಂದು ರಿಕ್ವೆಸ್ಟ್. ಇದರ ಜೊತೆಗೆ ಈ ಒಂದು ವಿಡಿಯೋದಲ್ಲಿ ನಮ್ಮ ಟಾಪರ್ಸ್ ಗಳಿಗೂ, ಯಾಕಂದ್ರೆ ಈ ವರ್ಷ ನೋಡಿ ನೀವು ಸುತ್ತಮುತ್ತಲು ರಾಜ್ಯದಲ್ಲಿ ಕಂಪೇರ್ ಮಾಡಿದ್ರೆ ಕರ್ನಾಟಕದಲ್ಲಿ ಟಾಪರ್ಸ್ ಗಳ ಸಂಖ್ಯೆ ಜಾಸ್ತಿ ಇದೆ ಆಲ್ ಇಂಡಿಯಾ ಲೆವೆಲ್ ಅಲ್ಲಿ. ಸೊ ಕರ್ನಾಟಕದ ಟಾಪರ್ಸ್ ಗಳಿಗೂ ಈ ಒಂದು ವಿಡಿಯೋದ ಮೂಲಕ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ, ನಿಮಗೆ ಗೊತ್ತಿರುವಂತಹ ಟಾಪರ್ಸ್ ಅಂದ್ರೆ ಲೆಸ್ ದನ್ 1000, 2000, 3000 ರ್ಯಾಂಕ್ ಅನ್ನು ಹೊಂದಿರುವಂತಹ, ಆಲ್ ಇಂಡಿಯಾ ರ್ಯಾಂಕ್ ಅನ್ನು ಹೊಂದಿರುವಂತಹ ವಿದ್ಯಾರ್ಥಿಗಳು ದಯವಿಟ್ಟು ಈ ವಿಡಿಯೋವನ್ನು ಶೇರ್ ಮಾಡಿ. ಅದರಲ್ಲಿ ಅಟ್ಲೀಸ್ಟ್ ಒಬ್ಬರು ಇಬ್ಬರದ್ದು ಮನಸ್ಸು ಚೇಂಜ್ ಆದರೂ ಕೂಡ ನಾನು ಈ ವಿಡಿಯೋ ಮಾಡಿರೋದಕ್ಕೆ ಸಾರ್ಥಕ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ MCC ಶೆಡ್ಯೂಲ್ ನೋಡ್ಕೊಂಡು ಬಿಡೋಣಂತೆ. ನೋಡಿ, ಎಕ್ಸ್ಟೆಂಡೆಡ್, ಈ ರಿಜಿಸ್ಟ್ರೇಷನ್ ಎಕ್ಸ್ಟೆಂಡೆಡ್ ಅಪ್ ಟು 1 PM ಆಫ್ 3rd ಆಗಸ್ಟ್, ಪೇಮೆಂಟ್ 4 PM ಆಫ್ 3rd ಆಗಸ್ಟ್, ಚಾಯ್ಸ್ ಫಿಲ್ಲಿಂಗ್ ಏನಿದೆ ಸೊ 11:59 PM ಆಫ್ 3rd ಆಗಸ್ಟ್ ತನಕ ಹಾಕಿದ್ದಾರೆ. ಇವೆಲ್ಲ ಆಗಿ ರಿಸಲ್ಟ್ ಅನೌನ್ಸ್ ಆಗೋದು 6th ಆಗಸ್ಟ್. ಇಷ್ಟು ದಿನ 3 to 4th ಆಗಸ್ಟ್ ಅಂತ ಇತ್ತು, 6th ಆಗಸ್ಟ್ ಎಕ್ಸ್ಟೆಂಡ್ ಆಯ್ತು. ರಿಪೋರ್ಟಿಂಗ್ ಏನ್ ಮಾಡಿದ್ದಾರೆ ಅಂದ್ರೆ 7th ಇಂದ 11th ಆಗಸ್ಟ್ ವರೆಗೆ ಟೈಮ್ ಅನ್ನು ಕೊಟ್ಟಿದ್ದಾರೆ, 5 ದಿವಸ ಟೈಮ್ ಅನ್ನು ಕೊಟ್ಟಿರುವಂತದ್ದು. ಸೊ ಈ ಕಾರಣಕ್ಕೆ ನಮ್ಮ KE ಅವರ ಶೆಡ್ಯೂಲ್ ಏನಿತ್ತು ಅದನ್ನು ಕೂಡ ನೋಡ್ಕೊಂಡು ಬಂದಿರೋಣಂತೆ. ಸೊ KE ಅವರ ಶೆಡ್ಯೂಲ್ ಪ್ರಕಾರ ಈಗ ನಾಳೆ ಮಧ್ಯಾಹ್ನದ ಹೊತ್ತಿಗೆ ಪ್ರೊವಿಷನಲ್ ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತಾರೆ. ಪ್ರೊವಿಷನಲ್ ರಿಸಲ್ಟ್ ಆಲ್ಮೋಸ್ಟ್ ಫೈನಲ್ ರಿಸಲ್ಟ್ ಇದ್ದ ಹಾಗೇನೆ ಇರ್ತದೆ. ಆದ್ರೆ ಸೊ ಪ್ರೊವಿಷನಲ್ ರಿಸಲ್ಟ್ ಏನಾದ್ರು ಮಿಸ್ಟೇಕ್ ಇದ್ರೆ ಮೇಲ್ ಮಾಡಿ ಅಥವಾ ಕಾಂಟ್ಯಾಕ್ಟ್ ಮಾಡಿ ಅಂತ ಒಂದು ಟೈಮ್ ಅನ್ನ ಕೊಡ್ತಾರೆ. ಅದಾದ್ಮೇಲೆ ಫೈನಲ್ ರಿಸಲ್ಟ್, ಫಸ್ಟ್ ರೌಂಡ್ ಫೈನಲ್ ರಿಸಲ್ಟ್ ಅನ್ನ 2 PM ಆಫ್ 2/8/2025 ಅಂದ್ರೆ ಆಗಸ್ಟ್ 2ಗೆ ಅನೌನ್ಸ್ ಮಾಡ್ತಾರೆ. ಓಕೆ, ಇವರು ತಮ್ಮ ಶೆಡ್ಯೂಲ್ ಪ್ರಕಾರನೇ ಮಾಡ್ತೀವಿ ಅಂತ ಹೇಳಿಬಿಟ್ಟಿದ್ದಾರೆ. ಸೊ ಆ ಶೆಡ್ಯೂಲ್ ಪ್ರಕಾರ ನಾಳೆ ನಿಮಗೆ ಮೇ ಬಿ ಪ್ರೊವಿಷನಲ್ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ. ಫೈನಲ್ ರಿಸಲ್ಟ್ ಅನ್ನ ನಿಮಗೆ 2nd ಆಗಸ್ಟ್ ಆಫ್ಟರ್ 2 PM ಅನೌನ್ಸ್ ಮಾಡ್ತಾರೆ. ಅವರು ಆವಾಗಲೇ ಮಾಡ್ತಾರೆ ಅಂತಾನೆ ಅನ್ಕೊಳ್ಳೋಣಂತೆ. ಓಕೆ, ಇದನ್ನ ಎಕ್ಸ್ಟೆಂಡ್ ಮಾಡುವಂತ ಸಾಧ್ಯತೆಗಳು ನನಗೇನು ಕಾಣಿಸ್ತಾ ಇಲ್ಲ, ಬಟ್ ಮಾಡ್ತಾರೆ ಅಂತ ಅನ್ಕೊಳ್ಳೋಣಂತೆ. ಹೀಗೆ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ. ಆದ್ರೆ ಈ ಚಾಯ್ಸ್ ಆಯ್ಕೆಯ ಡೇಟ್ಸ್ ಏನಿದೆಯಲ್ಲ ಇದನ್ನ ಇನ್ನೂ ಒಂದು ದಿವಸ ಎಕ್ಸ್ಟೆಂಡ್ ಮಾಡಿ ಅಂತ ಕೇಳ್ತೀನಿ ನಾನು. 8th ವರೆಗೆ ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ. ಯಾಕಂತಂದ್ರೆ ನೋಡಿ, ಇಲ್ಲಿ ನಮಗೆ 7th ಆಗಸ್ಟ್ 6th ಆಗಸ್ಟ್ ಡೇಟ್ ಕೊಟ್ಟಿರ್ತಾರೆ, ಹೌದಾ? ಸೊ ಇಲ್ಲಿ 6th ಆಗಸ್ಟ್ ನಮಗೆ ಅಡ್ಮಿಷನ್ಗೆ ಟೈಮ್ ಕೊಟ್ಟಿರೋದಕ್ಕೆ ನಾನು ಹೇಳೋದು ಅಟ್ಲೀಸ್ಟ್ 2 days ಬೇಕು, ಇನ್ನೂ ಜಾಸ್ತಿ ಬೇಕು. ಅಂದ್ರೆ 8th ಆಗಸ್ಟ್ ವರೆಗೆ ಚಾಯ್ಸ್ ಅನ್ನ ತಗೊಳ್ಳೋದಕ್ಕೆ ಅವಕಾಶ ಮಾಡಿಕೊಡಿ. ಮತ್ತೆ ಲಾಸ್ಟ್ ಡೇಟ್ ಆಫ್ ಅಡ್ಮಿಷನ್ ಅಂತ ಏನಿದೆ, ಲಾಸ್ಟ್ ಡೇಟ್ ಆಫ್ ಅಡ್ಮಿಷನ್ ಇನ್ KE ನಾ ಏನು ಹೇಳ್ತೀನಿ ಅಂತ ಅಂದ್ರೆ, ಸೊ ದಿಸ್ ಶುಡ್ ಬಿ, ಲಾಸ್ಟ್ ಡೇಟ್ ಆಫ್ ಅಡ್ಮಿಷನ್ ಶುಡ್ ಬಿ ಅಟ್ಲೀಸ್ಟ್ 2 days ಆಫ್ಟರ್ ದಿಸ್ 11th. 2 days ಆಫ್ಟರ್ ದಿಸ್ 11th ಅಂತಂದ್ರೆ ನಾನು ಹೇಳೋದು ಅಟ್ಲೀಸ್ಟ್ 13th ಆಗಸ್ಟ್ ವರೆಗೆ ಟೈಮ್ ಅನ್ನ ಕೊಡಿ. ಸೋ ದ್ಯಾಟ್ ನಮ್ಮ ವಿದ್ಯಾರ್ಥಿಗಳಿಗೆ ಯಾವುದೇ ಹರಿಬರಿ ಇಲ್ಲದೇನೆ ನೀಟಾಗಿ ಒಂದು ಡಿಸಿಷನ್ ತಗೊಂಡು ಸೊ ತಮ್ಮ ಒಂದು ಚಾಯ್ಸ್ ಅನ್ನ ಎಂಟ್ರಿ ಮಾಡೋದಕ್ಕೆ KE ಅಲ್ಲಿ ಸಹಕಾರ ಆಗ್ತದೆ.
ಮತ್ತೆ ಟಾಪರ್ ವಿದ್ಯಾರ್ಥಿಗಳು ಏನು ಮಾಡಿದ್ರೆ ಒಳ್ಳೇದು ಅನ್ನೋದನ್ನು ಕೂಡ ಈ ಮೂಲಕ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ನೋಡಿ, MCC ರಿಸಲ್ಟ್ 6th ಆಗಸ್ಟ್ ಬರ್ತದ, MCC ಅಡ್ಮಿಷನ್ 7th 11th ಕೊಟ್ಟಿದ್ದಾರೆ, KE ರಿಸಲ್ಟ್ 2nd ಆಗಸ್ಟ್ ಬರ್ತದ, KE ಚಾಯ್ಸ್ ಎಂಟ್ರಿ 4th to 7th ಕೊಟ್ಟಿದ್ದಾರೆ. ಬಟ್ ಅಡ್ಮಿಷನ್ ಪೇಮೆಂಟ್ ಮತ್ತೆ ಅಡ್ಮಿಷನ್ ಡೇಟ್ ಇನ್ನು ಕೊಟ್ಟಿಲ್ಲ KE ಅವರು. ಮೇ ಬಿ ನಾಳೆ ಅನೌನ್ಸ್ ಮಾಡ್ಬೋದು ಅಥವಾ ನಾಡಿದ್ದು ಅನೌನ್ಸ್ ಮಾಡ್ಬೋದು, ಬಟ್ ನಾಟ್ ಎಟ್ ಗಿವನ್. ಬಟ್ ಈ ಡೇಟ್ ಅನ್ನೇ ನಾನು ಹೇಳ್ತಾ ಇರೋದು, ಅಟ್ ಲೀಸ್ಟ್ ದೇ ಹ್ಯಾವ್ ಟು ಗಿವ್ ದಿಸ್ ಡೇಟ್, ಈ ಡೇಟ್ ಅನ್ನ. ಸೊ ಇದನ್ನ ಅವರು ಅಟ್ ಲೀಸ್ಟ್ 13th ಆಗಸ್ಟ್ ವರೆಗೆ ಕೊಡಬೇಕು, 13th ಆಗಸ್ಟ್ ವರೆಗೆ ಕೊಡಬೇಕು. ಸೊ ಇಲ್ಲಿ ನಾನು ಹೇಳುವಂಥದ್ದು ಈ ಒಂದು ಡೇಟ್ ಅನ್ನ ಇವರು 13th ಆಗಸ್ಟ್ ವರೆಗೆ ಕೊಡಿ ಅಂತ. ಈ ಚಾಯ್ಸ್ ಎಂಟ್ರಿ ಡೇಟ್ ಅನ್ನ 7th ಬದಲಿಗೆ 8 ತನಕ ಮುಂದಾಕಿ, ಅದಾದ್ಮೇಲೆ 13th ಆಗಸ್ಟ್ ವರೆಗೆ ನಮಗೆ ಟೈಮ್ ಅನ್ನ ಕೊಡಿ. ಓಕೆ, ಸೊ ನಿಮ್ಮ ರಿಸಲ್ಟ್ ಅನ್ನ 2ನೇ ತಾರೀಕು ಅನೌನ್ಸ್ ಮಾಡಿ KE ಅವರು. ಆದ್ರೆ ಸ್ವಲ್ಪ ಟೈಮ್ ಅನ್ನ ಎಕ್ಸ್ಟೆಂಡ್ ಮಾಡಿ, ಡೆಫಿನೆಟ್ಲಿ ಮಾಡ್ತಾರೆ. ಬಟ್ ನಮ್ಮ ಕಡೆಯಿಂದ, ವಿದ್ಯಾರ್ಥಿಗಳ ಸಮೂಹದಿಂದ ಮತ್ತೆ ಪೇರೆಂಟ್ಸ್ ಪಾಲಕರ ಒಂದು ಸಮೂಹದ ಕಡೆಯಿಂದ ಒಂದು ರಿಕ್ವೆಸ್ಟ್ ನನ್ನ ಒಂದು ಚಾನಲ್ನ ಮೂಲಕ. ಇನ್ನು ಸ್ಟೂಡೆಂಟ್ ಏನ್ ಮಾಡಬೇಕು, ಟಾಪರ್ಸ್ ವಿದ್ಯಾರ್ಥಿಗಳಿಗೆ ನನ್ನ ರಿಕ್ವೆಸ್ಟ್ ಇಷ್ಟೇ, ದಯವಿಟ್ಟು ಟಾಪರ್ಸ್, ಕರ್ನಾಟಕದ ಟಾಪರ್ಸ್ಗಳೇ, ನೀವು ಏನು ಮಾಡಿದ್ರೆ ಉತ್ತಮ ಅನ್ನೋದನ್ನ ಹೇಳ್ತಾ ಇದ್ದೀನಿ. ಜಸ್ಟ್ ಇಮ್ಯಾಜಿನ್, ಸ್ಟೂಡೆಂಟ್ ಎ ಇದ್ದಾನೆ, ಅವನಿಗೆ KEಯಲ್ಲಿ BMC ಅಲಾಟ್ ಆಗಿದೆ, 2nd ಆಗಸ್ಟಿಗೆ ರಿಸಲ್ಟ್ ಬಂತು. MCCಯಲ್ಲಿ AIMS ಯಾವುದೋ ಒಂದು ಅಲಾಟ್ ಆಗಿದೆ, 6th ಆಗಸ್ಟಿಗೆ ರಿಸಲ್ಟ್ ಬಂತು. ಈಗ ಇವು ಏನ್ ಮಾಡಬೇಕು, ಚಾಯ್ಸ್ ಎಂಟ್ರಿಯನ್ನ ನನಗೆ ಇಲ್ಲಿ 4th ಇಂದ ಬಿಟ್ಟಿದ್ದಾರೆ ಅಂತ ಹೇಳಿ 6th ಆಗಸ್ಟ್ MCC ರಿಸಲ್ಟ್ ಬರೋದಕ್ಕಿಂತ ಮುಂಚೆನೆ ಚಾಯ್ಸ್ ಎಂಟ್ರಿ ಮಾಡ್ಕೊಂಡು ಕುತ್ಕೊಳ್ಬಾರ್ದು. ಇವ ಚಾಯ್ಸ್ ಎಂಟ್ರಿ ಮಾಡಬೇಡಿ ಅಂತ ಹೇಳ್ತಾ ಇದ್ದೀನಿ ಈ ಮೂಲಕ. ಚಾಯ್ಸ್ ಎಂಟ್ರಿಯನ್ನ ಮಾಡಬೇಡಿ, ವೇಟ್ ಮಾಡಿ. ಸೊ ಏನ್ ಮಾಡಿದ್ರೆ ಬೆಟರ್ ಹಾಗಾದ್ರೆ, ನೋಡಿ 6th ಆಗಸ್ಟ್ ವರೆಗೆ ಅವನು MCC ರಿಸಲ್ಟ್ಗೆ ವೇಟ್ ಮಾಡಬೇಕು. ಅದಾದ್ಮೇಲೆ KEಯಲ್ಲಿ ಈ ಸೀಟ್ ಡೆಫಿನೆಟ್ಲಿ MCC ಈ ಸೀಟ್ ಅವನಿಗೆ ಸಮಾಧಾನ ತಂದಿರ್ತದೆ. ಸೊ ದ್ಯಾಟ್ KEಯಲ್ಲಿ ಚಾಯ್ಸ್ 4 ತಗೊಂಡು ಎಕ್ಸಿಟ್ ಆದ್ರೆ ನಮ್ಮ ವಿದ್ಯಾರ್ಥಿಗೆ ಆ ಸೀಟು ಕರ್ನಾಟಕದ ಒಬ್ಬ ವಿದ್ಯಾರ್ಥಿಗೆ ಬಂದು ಅವನಿಗೆ ಹೆಲ್ಪ್ ಆಗ್ತದೆ. ಅದಕ್ಕೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ, ನೀವು ಚಾಯ್ಸ್ 4 ತಗೋತಿರೋ ಏನು ತಗೋತಿರೋ ಅದು ನಿಮಗೆ ಬಿಟ್ಟಿದ್ದು, ನಿಮಗೆ ಯಾವ್ದು ಒಳ್ಳೇದು ಅನಿಸ್ತೋ ಡಿಸಿಷನ್ ತಗೊಳ್ಳಿ. ಆದ್ರೆ ಡಿಸಿಷನ್ ತಗೊಳ್ಳೋದಕ್ಕಿಂತ ಮುಂಚೆ 6th ಆಗಸ್ಟ್ ವರೆಗೆ ವೇಟ್ ಮಾಡಿ KEಯಲ್ಲಿ ಚಾಯ್ಸ್ ಎಂಟ್ರಿ ಮಾಡಿ. KE ಅವರೇನೋ ನಿಮಗೆ 4ನೇ ತಾರೀಕು ಚಾಯ್ಸ್ ಎಂಟ್ರಿ ಬಿಟ್ಟಿದ್ದಾರೆ ಅಂತ ಹೇಳಿ ಬಿಟ್ಟ ತಕ್ಷಣ ಚಾಯ್ಸ್ 2ನೋ ಚಾಯ್ಸ್ 1ನೋ ಮಾಡ್ಕೊಂಡು ಕೂತ್ಕೊಂಡು ಬಿಟ್ರಿ ಅಂದ್ರೆ ಸೊ ಆ ಸೀಟು ಬ್ಲಾಕ್ ಆಗಿಬಿಡ್ತದೆ ನಮ್ಮ ವಿದ್ಯಾರ್ಥಿಗಳಿಗೆ. ಅದಕ್ಕಾಗಿ ನಾ ಹೇಳೋದಿಷ್ಟೇ, ಸೊ ಇದರಲ್ಲಿ KE ಅವರು ಕೂಡ ತಮ್ಮ ಒಂದು ಸಹಾಯವನ್ನ ಮಾಡಬೇಕು. ಏನು ಅಂತಂದ್ರೆ ಅದಕ್ಕೆ ನಾ ಹೇಳಿದ್ದು, KE ಶುಡ್ ಎಕ್ಸ್ಟೆಂಡ್ ದ ಚಾಯ್ಸ್ ಎಂಟ್ರಿ ಡೇಟ್ ಅಟ್ ಲೀಸ್ಟ್ ಟಿಲ್ ಆಗಸ್ಟ್ 8. ಆಗಸ್ಟ್ 8 ವರೆಗೆ ಎಕ್ಸ್ಟೆಂಡ್ ಮಾಡಿ. ಸೊ ದ್ಯಾಟ್ ಟಾಪರ್ ಸ್ಟೂಡೆಂಟ್ ಏನ್ ಮಾಡ್ತಾನೆ, ಆಲ್ಸೋ ಶುಡ್ ವೇಟ್ ಟಿಲ್ 6th ಆಗಸ್ಟ್. ಅವನು ಕೂಡ 6th ಆಗಸ್ಟ್ ವರೆಗೆ ವೇಟ್ ಮಾಡಂತ ಹೇಳ್ತೀನಿ ನಾನು. KEಯಲ್ಲಿ ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ ಹೋಗಬೇಡಿ, 6th ಆಗಸ್ಟ್ ವರೆಗೆ ವೇಟ್ ಮಾಡಿ ಒಂದು ಬೆಟರ್ ಚಾಯ್ಸ್ ಅನ್ನ ನೀವು MCC ರಿಸಲ್ಟ್ 6th ಆಗಸ್ಟ್ ಆದ್ಮೇಲೆ ತಗೊಳ್ಳಿ. ದಟ್ ಈಸ್ ಮೈ ರಿಕ್ವೆಸ್ಟ್ ಟು ಟಾಪರ್ಸ್ ಥ್ರೂ ದಿಸ್ ಪರ್ಟಿಕ್ಯುಲರ್ ವಿಡಿಯೋ. ಇನ್ನು ಇಟ್ ಈಸ್ ಬೆಟರ್, ಇನ್ನೂ ಒಂದು KEಗೆ ನಾವು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದಿಷ್ಟೇ. ಸೊ ಇಟ್ ಈಸ್ ಬೆಟರ್ ಇಫ್ KE ಗಿವ್ ಲಾಸ್ಟ್ ಡೇಟ್ ಆಫ್ ಅಡ್ಮಿಷನ್ ಆಫ್ಟರ್ ಲಾಸ್ಟ್ ಡೇಟ್ ಆಫ್ MCC ಅಡ್ಮಿಷನ್, ದಟ್ ಈಸ್ 11th ಆಗಸ್ಟ್. 11th ಆಗಸ್ಟ್ MCC ಲಾಸ್ಟ್ ಡೇಟ್ ಆಫ್ ಅಡ್ಮಿಷನ್ ಕೊಟ್ಟಿದ್ರೆ ನಾನು ಅನ್ಕೊಳ್ತೀನಿ MCC ಅವ್ರು ಮತ್ತೆ ಎಕ್ಸ್ಟೆಂಡ್ ಮಾಡೋದಿಲ್ಲ ಅಂತ. ಓಕೆ, ಸೊ ಲಾಸ್ಟ್ ಡೇಟ್ ಆಫ್ ಅಡ್ಮಿಷನ್ ಕೊಟ್ಟಿದ್ರೆ ನನ್ನ ರಿಕ್ವೆಸ್ಟ್ ಇಷ್ಟೇ, KE ಶುಡ್ ಗಿವ್ ಲಾಸ್ಟ್ ಡೇಟ್ ಆಫ್ ಅಡ್ಮಿಷನ್ ಅಟ್ ಲೀಸ್ಟ್ ಅಪ್ ಟು 13th ಆಗಸ್ಟ್. ಯಾಕಂದ್ರೆ ಆ MCCದು ಸೀಟ್ ಅನ್ನು ನಾವು ಅವ್ನು ವೇಟ್ ಮಾಡ್ತಾನೆ, ಅವ್ನು 11ನೇ ತಾರೀಕು ತನಕ ವೇಟ್ ಮಾಡಿ ಡಿಸಿಷನ್ ತಗೋತಾನೆ. ಅದಾದ್ಮೇಲೆ ಇಲ್ಲಿದ್ ಕೊಟ್ರು ಅಂತಂದ್ರೆ ಅವ್ನು MCCಗೆ ಹೋಗ್ಬಿಟ್ಟು ಇಲ್ಲಿ ಸೀಟ್ ಅನ್ನ ಕ್ಯಾನ್ಸಲ್ ಮಾಡ್ಕೊಳ್ಬಹುದು ಅಥವಾ ಚಾಯ್ಸ್ 4 ತಗೊಂಡು ಎಕ್ಸಿಟ್ ಆಗ್ಬಹುದು. ಇದು ನನ್ನ ಒಂದು ಪ್ರಿಡಿಕ್ಷನ್ ಅಷ್ಟೇ. ಇದ್ರ ಜೊತೆಗೆ ನಮ್ಮ ಟಾಪರ್ಸ್ಗಳಿಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ, ದಯವಿಟ್ಟು ಟಾಪರ್ಸ್ ವಿದ್ಯಾರ್ಥಿಗಳೇ, ನೀವು ಬಹಳ ಕಷ್ಟಪಟ್ಟು ಮಾರ್ಕ್ಸ್ ಅನ್ನು ತೆಗೆದುಕೊಂಡಿದ್ದೀರಿ. ಇನ್ನೊಂದು ಚೂರು ಪೇಷನ್ಸ್ ಅನ್ನ ಇಟ್ಟುಕೊಂಡು MCCಯಲ್ಲೂ ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಸೊ ದ್ಯಾಟ್ ಇನ್ನೂ ಟೈಮ್ ಇದೆ, ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಅಲ್ಲಿ ಈವನ್ 2ನೇ ರೌಂಡ್ ತನಕನೂ ಹೋಗಿ ಒಂದು ಒಳ್ಳೆಯ ಸೀಟ್ MCCಯಲ್ಲಿ ಸಿಕ್ಕರೆ KE ಸೀಟನ್ನು ಕ್ಯಾನ್ಸಲ್ ಮಾಡ್ಕೊಳ್ಳಿ. ಸೊ ದ್ಯಾಟ್ KEಯ ಮತ್ತೊಬ್ಬ ವಿದ್ಯಾರ್ಥಿಗೆ ಇದು ಹೆಲ್ಪ್ ಆಗುತ್ತೆ. ರೈಟ್, ನನ್ನ ರಿಕ್ವೆಸ್ಟ್ ಇಷ್ಟೇ, ನಿಮ್ಮ ಒಂದು ರ್ಯಾಂಕ್ ಚೆನ್ನಾಗಿ ಬಂದಿದ್ರೆ ಮೇ ಬಿ 2000, 3000, 5000 ನೋಡ್ಕೊಳ್ಳಿ. ನೀವು ಲಾಸ್ಟ್ ಇಯರ್ ಕಟ್ ಆಫ್ ಎಲ್ಲ ನೋಡಿ, ನಿಮಗೆ ಸಮಾಧಾನ ಇದೆ, ನಿಮ್ದು OBC ಇರಬಹುದು, SC ST ಇರಬಹುದು, ಅಥವಾ ನಿಮ್ಮ ಒಂದು ಕ್ಯಾಟಗರಿ ಜನರಲ್ ಇರಬಹುದು, ಜನರಲ್ EWS ಇರಬಹುದು. ಓಕೆ, ಲಾಸ್ಟ್ ಇಯರ್ ಕಟ್ ಆಫ್ ಕೂಡ ನೋಡ್ಕೊಳ್ಳಿ ನೀವು. ಸೊ ಅದ್ರ ಜೊತೆಗೆ MCC ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮಾಡದೆ ಬಿಡಬೇಡಿ, MCC ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ, MCC ಕೌನ್ಸಿಲಿಂಗ್ ಅಲ್ಲಿ ಇನ್ವಾಲ್ವ್ ಆಗಿ. ಸೊ ಇನ್ವಾಲ್ವ್ ಆಗಿ ನಿಮಗೇನಾದ್ರೂ ಸೀಟ್ಗೆ ಸಿಕ್ಕರೆ ಡೆಫಿನೆಟ್ಲಿ ಟ್ರೈ ಟು ಗೆಟ್ ಸೀಟ್ ಥ್ರೂ AIQ
ಕರ್ನಾಟಕದಲ್ಲೇ ತಗೊಳ್ಳಿ. ಒಂದೊಂದ್ಸರಿ ಏನಾಗ್ತದ, ನಿಮಗೆ ಬಿ ಎಂ ಸಿನೇ ಬೇಕಾಗ್ತದ, ನಿಮಗೆ ಬಿ ಎಂ ಸಿನೇ ಬೇಕಾಗ್ತದ. ಜಸ್ಟ್ ಇಮ್ಯಾಜಿನ್, ನಿಮಗೆ ಇಲ್ಲಿ ಬಿ ಎಂ ಸಿನೇ ಬೇಕಾಗ್ತದ. ಬಟ್ ಈಗ ಏನಾಗ್ತಾ ಇದೆ, ನಿಮಗೆ ಥ್ರೂ ಕೆ ಇ ಆಲ್ಸೋ ಬಿ ಎಂ ಸಿನೇ ಸಿಗ್ತಾ ಇದೆ. ಓಕೆ, ಥ್ರೂ ಎ ಐ ಕ್ಯೂ ಆಲ್ ಇಂಡಿಯಾ ಕೋಟಾ ಆಲ್ಸೋ ಬಿ ಎಂ ಸಿನೇ ಸಿಗ್ತಾ ಇದೆ. ನನಗೆ ರಿಕ್ವೆಸ್ಟ್ ಇಷ್ಟೇ, ನಿಮಗೇನು ಭಾಳ ಡಿಫ್ರೆನ್ಸ್ ಆಗೋದಿಲ್ಲ. ನನ್ನ ರಿಕ್ವೆಸ್ಟ್ ಇಷ್ಟೇ, ಎ ಐ ಕ್ಯೂ ಥ್ರೂನೇ ಬಿ ಎಂ ಸಿ ತಗೊಳ್ಳಿ, ಕೆ ಇ ಥ್ರೂ ಬಿಟ್ಬಿಡಿ. ನೀವು ಬಿ ಎಂ ಸಿನೇ ಬೇಕು, ಬೆಂಗಳೂರಲ್ಲೇ ಇರಬೇಕಂತ ಅನ್ಕೊಂಡಿದ್ದೀರಿ, ಫೈನ್. ಬಟ್ ಎ ಐ ಕ್ಯೂ ಥ್ರೂ ಸೀಟ್ ಸಿಗ್ತಾ ಇದ್ರೆ ಎ ಐ ಕ್ಯೂ ಥ್ರೂನೇ ತಗೊಳ್ಳಿ. ಸೊ ದ್ಯಾಟ್ ಇನ್ನೊಬ್ಬ ವಿದ್ಯಾರ್ಥಿಗೆ ಇದು ಹೆಲ್ಪ್ ಆಗ್ತದ, ನಿಮ್ಮ ಇನ್ನೊಬ್ಬ ಕರ್ನಾಟಕ ಫ್ರೆಂಡಿಗೆ ಅನ್ನೋಯಿಂಗ್ಲಿ ಹೆಲ್ಪ್ ಆಗ್ತದ. ಈ ರೀತಿ ನಮಗೆ ಗೊತ್ತಿಲ್ಲದೇನೆ ನಾವೇನು ಹೆಲ್ಪನ್ನು ಮಾಡಿರ್ತೀವಿ, ಸಹಾಯವನ್ನು ಮಾಡಿರ್ತೀವಿ, ಅದು ನಮ್ಮ ಪುಣ್ಯ. ಆ ಒಂದು ಪುಣ್ಯ ಏನಿದೆ ಅದು ನೀವು ಕೊನೆಗಾಲದ ತನಕನೂ ನಿಮಗೆ ಹೆಲ್ಪ್ ಆಗ್ತದ. ನಿಮಗೂ ಕೂಡ ಇದೇ ರೀತಿ ಬೇರೆಯವರು ಗೊತ್ತಿಲ್ಲದೇನೆ ಹೆಲ್ಪ್ ಮಾಡ್ತಾರೆ ಮುಂದಿನ ಜೀವನದಲ್ಲಿ. ಅದಕ್ಕೆ ನನ್ನ ರಿಕ್ವೆಸ್ಟ್ ಇಷ್ಟೇ, ರಿಜಿಸ್ಟರ್ ಮಾಡ್ಕೊಳ್ಳಿ, ಎಮ್ ಸಿ ಸಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಎಮ್ ಸಿ ಸಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದೇ ಬಿಡಬೇಡಿ, ಕೆ ಇ ಎಲ್ ಸೀಟ್ ಸಿಗ್ತದಪ್ಪ ಅಂತೇಳಿ. ಅದೇ ಬಿ ಎಂ ಸಿ ಎಮ್ ಎಂ ಸಿ ಸೀಟನ್ನು ನೀವು ಆಲ್ ಇಂಡಿಯಾ ಕೋಟಾ ಥ್ರೂ ತಗೊಳ್ಳಿ ಅಂತ ಹೇಳ್ತೀನಿ ನಾನು. ಸಿ, ಆಲ್ ಇಂಡಿಯಾ ಕೋಟಾ ಥ್ರೂ ನಿಮ್ಗೆ ಸಮಾಧಾನ ಆಗಿಲ್ವಾ, ಬಿಟ್ಬಿಡಿ. ಆದರೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದೇನೆ ಟ್ರೈಯೇ ಮಾಡೋದಕ್ಕೆ ಹೋಗಬೇಡಿ. ಸೊ ಬೇರೆ ಬೇರೆ ರಾಜ್ಯದ ವಿದ್ಯಾರ್ಥಿಗಳು ನಮ್ಮ ಕರ್ನಾಟಕದ 15% ತುಂಬಿಕೊಂಡಿದ್ರೆ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗುತ್ತೆ. ಅನ್ಯಾಯ ಅಂದ್ರೇನು, ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಆ ಕೆಪಾಸಿಟಿ ಇದ್ದಾಗ ಆಲ್ ಇಂಡಿಯಾ ಕೋಟಾ ಥ್ರೂ ಕರ್ನಾಟಕದಲ್ಲಿ ಸೀಟ್ ತಗೊಳ್ಳೋದಕ್ಕೆ, ಸೊ ಕೆ ಇ ಎ ಸೀಟ್ ನೀವು ಬಿಟ್ರಿ ಅಂದರೆ ಕೆ ಇ ಎ ಮತ್ತೊಬ್ಬ ವಿದ್ಯಾರ್ಥಿ ನಿಮ್ಮ ಫ್ರೆಂಡ್ ಅವನಿಗೆ ಹೆಲ್ಪ್ ಆಗ್ತದೆ ಅಂತ ಹೇಳ್ತಾ ಇದ್ದೀನಿ. ಎರಡನೇದು ಬಹಳ ಇಂಪಾರ್ಟೆಂಟ್ ಇದು. ಎರಡನೇದು ಏನಂತಂದ್ರೆ, ಡೋಂಟ್ ಟೇಕ್ ದ ಚಾಯ್ಸ್ 1 ಆರ್ ಚಾಯ್ಸ್ 2 ಇನ್ ಕೆ ಇ ಎ ಆಫ್ಟರ್ ಕೆ ಇ ಎ ರಿಸಲ್ಟ್ ಇಮಿಡಿಯೇಟ್ಲಿ. ಓಕೆ, ಸೊ ಇಮಿಡಿಯೇಟ್ಲಿ ತಗೊಳ್ಬೇಡಿ. ಅಂದ್ರೆ ಈಗ 3rd ಆಗಸ್ಟ್ಗೆ ಏನು ಚಾಯ್ಸ್ ಎಂಟ್ರಿ ಬಿಡ್ತಾರೆ, ನಿಮಗೆ 2nd ರಿಸಲ್ಟ್ ಗೊತ್ತಾಗ್ಬಿಡ್ತದೆ. 3rd ಆಗಸ್ಟ್ ಚಾಯ್ಸ್ ಎಂಟ್ರಿ ಬಿಟ್ರೆ 4th ಚಾಯ್ಸ್ ಎಂಟ್ರಿ ಬಿಟ್ರೆ ಇಮಿಡಿಯೇಟ್ ಆಗಿ ಚಾಯ್ಸ್ ಅನ್ನು ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ವೇಟ್ ಮಾಡಿ ಎಲ್ಲಿಯವರೆಗೆ, ಎಂ ಸಿ ಸಿ ರಿಸಲ್ಟ್ 6th ಬರ್ತದಲ್ವಾ, ಎಂ ಸಿ ಸಿ ರಿಸಲ್ಟ್ ತನಕ ವೇಟ್ ಮಾಡಿ ನಿಮ್ಮ ಡಿಸಿಷನ್ ತಗೊಳ್ಳಿ. ಇಲ್ಲೇನೋ ನೀವು ಚಾಯ್ಸ್ 1 ಮಾಡಿದ್ರಿ, ಚಾಯ್ಸ್ 2 ಮಾಡಿದ್ರಿ, ಸಿ ಆ ಒಂದು ಸೀಟ್ ಬ್ಲಾಕ್ ಆದಾಗೇನೆ, ಅಥವಾ ಎಂ ಸಿ ಸಿ ಸ್ವಲ್ಪ ಲೇಟ್ ಆಗ್ತದೆ ಬಿಡಪ್ಪ, ನಾ ಇಲ್ಲಿ ಅಡ್ಮಿಷನ್ ಮಾಡಿ ನನ್ನ ಟೆನ್ಷನ್ ಕಳ್ಕೊಂಡು ಬಿಡ್ತೀನಿ. ಸೊ ಈ ರೀತಿನೂ ಥಿಂಕ್ ಮಾಡಿ ನೀವೇನಾದ್ರೂ ಕೆ ಇ ಎ ಸೀಟೇ ತಗೊಂಡ್ರೆ, ಎಂ ಸಿ ಸಿ ಯಲ್ಲೂ ಅದೇ ಸೀಟ್ ಅಲಾಟ್ ಆಗ್ತಾ ಇದ್ರೆ ನಿಮಗೆ ಕೆ ಇ ಎ ಮತ್ತೊಬ್ಬ ವಿದ್ಯಾರ್ಥಿಗೆ ಲಾಸ್ ಆಗ್ತದೆ. ಆ ಕಾರಣಕ್ಕೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ, ಕೆ ಇ ಎ ಮತ್ತೊಬ್ಬ ನಿಮ್ಮ ಫ್ರೆಂಡಿಗೆ ಹೆಲ್ಪ್ ಆಗಲಿ. ಸೊ ಚಾಯ್ಸನ್ನು ತಗೊಳ್ಬೇಕಾದ್ರೆ ಸ್ವಲ್ಪ ವೇಟ್ ಮಾಡಿ. ನನ್ನ ಒಂದು ಹೋಪ್ ಏನಿದೆ ಅಂತಂದರೆ, ಸೊ ಕೆ ಇ ಅವರು ಡೇಟನ್ನು ಎಕ್ಸ್ಟೆಂಡ್ ಮಾಡ್ತಾರೆ, ರಿಸಲ್ಟ್ ಇಂದಲ್ಲ, ಚಾಯ್ಸ್ ಎಂಟ್ರಿ ಮಾಡುವಂಥ ಡೇಟನ್ನು ಎಕ್ಸ್ಟೆಂಡ್ ಮಾಡ್ತಾರೆ. ಅಟ್ಲೀಸ್ಟ್ ಫಾರ್ ಎಂ ಬಿ ಬಿ ಎಸ್, ಸಿ ಇ ಟಿ ಇಂಜಿನಿಯರಿಂಗ್ ಮಾಡ್ಕೊಂಡು ಹೋಗಲಿ, ಆದರೆ ಎಂ ಬಿ ಬಿ ಎಸ್ ವಿದ್ಯಾರ್ಥಿಗಳಿಗೆ ಮಾಡ್ತಾರೆ. ಅದರಿಂದ ನಮ್ಮ ಕೆ ಇ ಎ ವಿದ್ಯಾರ್ಥಿ ಇನ್ನೊಬ್ಬ ವಿದ್ಯಾರ್ಥಿಗೆ ಟಾಪರ್ಸ್ ಕಡೆಯಿಂದ ಹೆಲ್ಪ್ ಆಗ್ತದೆ ಅಂತ ಅನ್ಕೊಳ್ತೀನಿ. ಇನ್ನು ಮೂರನೇದು ಭಾಳ ಇಂಪಾರ್ಟೆಂಟ್ ಏನಂದರೆ, ನೀವು ಫಸ್ಟ್ ರೌಂಡಲ್ಲಿ ನೀವು ಕೆ ಇ ಎ ರಿಸಲ್ಟು ಚಾಯ್ಸ್ 1 ಚಾಯ್ಸ್ 2 ಮಾಡ್ತೀರಿ, ಮಾಡಿ. ನಂತರ ಎಂ ಸಿ ಸಿಯಲ್ಲಿ ಫಸ್ಟ್ ರೌಂಡಲ್ಲಿ ನಿಮಗೆ ಸ್ಯಾಟಿಸ್ಫೈ ಆಗಿರುವಂಥ ಸೀಟ್ ಸಿಕ್ಕಿಲ್ಲ ಅಂದರೆ ದಯವಿಟ್ಟು 2nd ರೌಂಡು ಪಾರ್ಟಿಸಿಪೇಟ್ ಮಾಡಿ. ಎಂ ಸಿ ಸಿಯಲ್ಲಿ ಪಾರ್ಟಿಸಿಪೇಟ್ ಇನ್ ದ ಎಂ ಸಿ ಸಿ 2nd ರೌಂಡ್ ಆಲ್ಸೋ, ಭಾಳ ಇಂಪಾರ್ಟೆಂಟು. ಸುಮ್ಮನೆ ಕುತ್ಕೊಳ್ಳೋದಕ್ಕೆ ಹೋಗಬೇಡಿ, ಎಂ ಸಿ ಸಿ 2nd ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಎಂ ಸಿ ಸಿಯಲ್ಲಿ ಓನ್ಲಿ ಟಾಪ್ ಕಾಲೇಜಸ್ ಅಷ್ಟೇ ಹಾಕ್ಕೊಡಿ ಅಲ್ಲ, ನಿಮ್ಮದೇನು ಸೀಟ್ ಸಿಗಲಿಲ್ಲ ಅಂದರೆ ನಿಮ್ಮ ಡಿಪಾಸಿಟ್ ವಾಪಸ್ ಬಂದೇ ಬರ್ತದೆ, ರೈಟ್? ಸೊ ಸೀಟ್ ಸಿಕ್ಕರೆ, ಒಂದೊಮ್ಮೆ ಸೀಟ್ ಸಿಕ್ಕು ನಿಮ್ಗೆ ಸಮಾಧಾನ ಇದ್ದರೆ ಇಲ್ಲಿ ಸೀಟ್ ಕ್ಯಾನ್ಸಲ್ ಮಾಡ್ಕೊಳ್ಳಿ ಅಲ್ವಾ? ಸೊ ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಸೊ ಇಫ್ ಯು ಆರ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ಎಂ ಸಿ ಸಿ ಸೀಟ್ ಇನ್ ಎ ಐ ಕ್ಯೂ ಆ್ಯಂಡ್ ಟೇಕನ್ ಡಿಸಿಷನ್ ಇನ್ ಕೆ ಇ ಎ ಟು ಕಂಟಿನ್ಯೂ ಆಲ್ಸೋ, ಪಾರ್ಟಿಸಿಪೇಟ್ ಇನ್ ದ ಎಂ ಸಿ ಸಿ 2nd ರೌಂಡ್. ನೀವೊಂದೊಮ್ಮೆ ಈಗ ಫಸ್ಟ್ ರೌಂಡ್ ಎಂ ಸಿ ಸಿಯಲ್ಲಿ ನಿಮಗೆ ಸೀಟ್ ಸಮಾಧಾನ ಆಗಿಲ್ಲ, ಓಕೆ, ಸೊ ನೀವು ಅಡ್ಮಿಷನ್ ತೊಗೊಂಡ್ರೆ ಕೆ ಇ ಎಲ್ಲಿ, ಅದು ಓಕೆ. ಆದರೆ ಎಂ ಸಿ ಸಿಯಿಂದ ಎಕ್ಸಿಟ್ ಆಗಬೇಡಿ. ಎಂ ಸಿ ಸಿಯಲ್ಲಿ 2nd ರೌಂಡಿಗೆ ಹೋಗಿ ಅಂತ ಹೇಳ್ತೀನಿ ನಾನು. ಎಂ ಸಿ ಸಿ 2nd ರೌಂಡ್ ಹೋಗಿ. ಒಂದೊಂದು ಸಾರಿ ಫಸ್ಟ್ ರೌಂಡಿಂದ 2nd ರೌಂಡಿಗೆ ಒಳ್ಳೆ ಸೀಟ್ ಸಿಕ್ಬಿಡ್ತದೆ, ನೀವು ಬೇಕಾಗಿರೋದು ಯಾವುದೋ ಒಂದು ಏಮ್ಸ್ ಸಿಕ್ತು, ನಿಮಗೆ ನಿಮ್ಮ ಏಮ್ ಅದೇ ಆಗಿತ್ತು, ಏಮ್ಸು ಸಿಕ್ಬಿಡ್ತು, ಖುಷಿಯಿಂದ ಅಲ್ಲಿ ಹೋಗಿ ಇಲ್ಲಿ ಸೀಟ್ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಅದಕ್ಕೆ ಹೇಳ್ತಾ ಇದ್ದೀನಿ, ದಯವಿಟ್ಟು ಎಂ ಸಿ ಸಿ 2nd ರೌಂಡಲ್ಲೂ ಕಂಟಿನ್ಯೂ ಆಗಿ ಬಿಡೋದಕ್ಕೆ ಹೋಗಬೇಡಿ. ಸೊ ದ್ಯಾಟ್ ನಿಮಗೆ ಅಲ್ಲೇನಾದರೂ ಸೀಟ್ ಸಿಕ್ತು ಅಂತಂದರೆ, ಸೊ ಇಲ್ಲಿ ಬಂದು ಕೆ ಇ ಎ ಸೀಟನ್ನು ನೀವು ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ ಬರ್ತದೆ. ಬಿಫೋರ್ ಕೆ ಇ ಎ 2nd ರೌಂಡ್ ರಿಸಲ್ಟ್ ಯು ಕ್ಯಾನ್ ಕ್ಯಾನ್ಸಲ್ ಯುವರ್ ಕೆ ಇ ಎ ಸೀಟ್. ರಿಮೆಂಬರ್, ಇದು ಮಾಡೋದಕ್ಕೆ ಕೆ ಇ ಅವರಿಗೂ ನಮ್ಮದೊಂದು ರಿಕ್ವೆಸ್ಟ್ ಇದೆ. ಇದು ಮಾಡೋದಕ್ಕೆ ಕೆ ಇ ಅವ್ರು ಹೆಲ್ಪ್ ಮಾಡಬೇಕು. ಕೆ ಇ ಅವ್ರು ಏನು ಮಾಡಬೇಕು, ಇನ್ ರೌಂಡ್ 2 ಆಫ್ ಕೆ ಇ ಎ, ರಿಮೆಂಬರ್ ರೌಂಡ್ 2 ಆಫ್ ಕೆ ಇ ಎ ಶುಡ್ ಗಿವ್ ಅಟ್ ಲೀಸ್ಟ್ 1 day ಟೈಮ್ ಟು ಕ್ಯಾನ್ಸಲ್ ದೇರ್ ಸೀಟ್ ಇಫ್ ಎಂ ಸಿ ಸಿ 2nd ರೌಂಡ್ ಸೀಟ್ ಈಸ್ ಅಲಾಟೆಡ್ ಬಿಫೋರ್ ಫೈನಲ್ ರಿಸಲ್ಟ್. ಅಂದರೆ ಈಗ ನೋಡಿ, ಫಾರ್ ಎಕ್ಸಾಂಪಲ್ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ಎಂ ಸಿ ಸಿ ಅವ್ರದ್ದು ಏನಾದರೂ ರಿಸಲ್ಟು
20 ಆಗಸ್ಟ್ಗೆ ಬರ್ತಾ ಇದೆ ಅಂದರೆ, ಸೊ ನಾನು ಹಿಂದಿನ ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ, KE ಅವರು ಅಟ್ಲೀಸ್ಟ್ 21ಗೆ ಏನು ಮಾಡಬೇಕು ಅಂದರೆ ಕ್ಯಾನ್ಸಲ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡಬೇಕು. ಅದಾದಮೇಲೆ 22nd ಆರ್ 23rd ಸೆಕೆಂಡ್ ರೌಂಡ್ ರಿಸಲ್ಟನ್ನು ಅನೌನ್ಸ್ ಮಾಡಬೇಕು. ಆವಾಗ ನಮ್ಮ ವಿದ್ಯಾರ್ಥಿಗೆ ಇದರಿಂದ ಹೆಲ್ಪ್ ಆಗ್ತದೆ. ಹೀಗಾಗಲಿಲ್ಲ ಅಂತಂದರೆ ಸೊ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತದೆ. ಸೊ ಆ ರೀತಿ ಆಗಬಾರ್ದು ಅಂತ ಕೇಳ್ಕೊತೀನಿ. ಅದ್ರ ಜೊತೆ KE ಅವರಿಗೆ ರಿಕ್ವೆಸ್ಟ್ ಇಷ್ಟೇ ನಂದು, ಕ್ವಿಕ್ ಆಗಿ ರೌಂಡ್ 1 ಚಾಯ್ಸ್ ಎಂಟ್ರಿ ಡೇಟನ್ನು ದಯವಿಟ್ಟು ಆಫ್ಟರ್ MCC ರಿಸಲ್ಟ್ ಎಕ್ಸ್ಟೆಂಡ್ ಮಾಡಿ. MCC ರಿಸಲ್ಟ್ 6th ಬರ್ತಾ ಇದೆ, ನಿಮ್ಮ ಚಾಯ್ಸ್ ಎಂಟ್ರಿ ಡೇಟನ್ನು ಅಟ್ಲೀಸ್ಟ್ 8th ವರೆಗೆ ಮುಂದಾಕಿ. ಎರಡನೇದಾಗಿ KE ಲಾಸ್ಟ್ ಡೇಟ್ ಆಫ್ ಅಡ್ಮಿಷನ್ ಏನಿದೆ, MCC ಲಾಸ್ಟ್ ಡೇಟ್ ಆಫ್ ಅಡ್ಮಿಷನ್ ಆದಮೇಲೆ ಅಟ್ಲೀಸ್ಟ್ 2 days ಟೈಮ್ ಕೊಡಿ. MCC ಲಾಸ್ಟ್ ಡೇಟ್ ಆಫ್ ಅಡ್ಮಿಷನ್ 11th ಇದೆ, KE ಲಾಸ್ಟ್ ಡೇಟ್ ಆಫ್ ಅಡ್ಮಿಷನ್ ಅಟ್ಲೀಸ್ಟ್ ಈ ಕೇಸಲ್ಲಿ KE ಲಾಸ್ಟ್ ಡೇಟ್ ಆಫ್ ಅಡ್ಮಿಷನ್ 13th ಆಗಸ್ಟ್ ವರೆಗೆ ಕೊಡ್ಬೋದು ಅಂತ ಅನಿಸ್ತದೆ ನನಗೆ. ಗಟ್ ಫೀಲಿಂಗ್ ಇದೆ. ನಮ್ಮ ಪ್ರಸನ್ನ ಸರ್ ಅವರ ಮೇಲೆ ಒಂದು ನಂಬಿಕೆ ಇದೆ. ಇಷ್ಟು ದಿನ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆಯದಾದ ರೀತಿಯಲ್ಲೇ ಮಾಡ್ಕೋತಾ ಬಂದಿದ್ದಾರೆ. ಇನ್ಮೇಲೂ ನಮ್ಮ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗದೇ ಇರುವಂಥ ರೀತಿಯಲ್ಲಿ ಅವರು ಮಾಡ್ತಾರೆ ಅಂತ ಅನ್ಕೊಳ್ಳಂತೆ. ಅಟ್ಲೀಸ್ಟ್ 13th ಆಗಸ್ಟ್ ವರೆಗೆ ನಮಗೆ ವಿದ್ಯಾರ್ಥಿಗಳಿಗೆ ಟೈಮ್ ಕೊಟ್ಟರೆ ಸೊ ಒಂದು ಡಿಸಿಷನ್ ತಗೊಳ್ಳೋದಕ್ಕೆ ಈಸಿ ಆಗ್ತದೆ. ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಇದು ಹೆಲ್ಪ್ ಆಗ್ತದ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲೇ ಮುಗಿಸೋಣಂತೆ. ಆದರೆ MCC ಅವರಿಗೆ ದೇವರು ಬುದ್ಧಿಯನ್ನು ಕೊಡೋ ಹಾಗೆ ಆಗಲಿ, MCC ಅವರು ಇನ್ನೂ ಕೂಡ ಡೇಟನ್ನು ಎಕ್ಸ್ಟೆಂಡ್ ಮಾಡದೇ ಇರೋ ಹಾಗೆ ಆಗಲಿ. ಲಾಸ್ಟ್ ಇಯರ್ ಭಾಳ ಚೆನ್ನಾಗಿ ಮಾಡಿದ್ರು ಅವರು. ಸೊ ಈ ವರ್ಷ MCC ಅವರು KE ಅವರೇ ಬೆಟರ್, MCC ಅವರು ವರ್ಸ್ಟ್ ಆಗ್ತಾ ಇದ್ದಾರೆ. ಅವರ ಸಾಫ್ಟ್ವೇರ್ ಎಲ್ಲ ಭಾರಿ ಬೆಟರ್ ಇದೆ KE ಅವ್ರಿಗಿಂತ, ಅದರಲ್ಲಿ ಡೌಟೇ ಇಲ್ಲ. ಆದರೆ MCC ಅವರು ತಮ್ಮ ಡೇಟನ್ನು ಎಕ್ಸ್ಟೆಂಡ್ ಮಾಡ್ಕೊಳ್ತಾ ಹೋಗ್ತಾ ಇದ್ದಾರೆ. ಆ್ಯಕ್ಚುಲಿ KE ಅವ್ರು ಮಾಡ್ತಿದ್ರು ಇಷ್ಟು ವರ್ಷ, ಈ ವರ್ಷ ಬಹಳ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆದರೆ MCC ಅವರು ಇಷ್ಟು ವರ್ಷ ಏನು ಮಾಡಿರಲಿಲ್ಲ, ಈ ವರ್ಷ ಮಾಡ್ತಾ ಇದ್ದಾರೆ. ಈ PWDಗೆ NRIಗೆ ಇವಕ್ಕೆಲ್ಲವಕ್ಕೂ ಮೊದಲೇ ಟೈಮ್ ಕೊಡ್ಬೋದಿತ್ತು, ಒಂದು ಪ್ರೀ ಪ್ಲಾನ್ ಮಾಡ್ಕೋಬೋದಿತ್ತು. ಅದು ಏನೂ ಮಾಡ್ಕೊಳ್ಳೋದೇನೆ ಈಗ PWD ರೀಸನ್ ಹೇಳ್ತಾ, NRIದ ರೀಸನ್ ಹೇಳ್ತಾ ಸೊ ಸೀಟ್ ಈ ಒಂದು ಪ್ರೊಸೆಸ್ಸನ್ನು ಎಕ್ಸ್ಟೆಂಡ್ ಮಾಡ್ತಾ ಇರೋದು ಸ್ಟೇಟ್ ಕೌನ್ಸಿಲಿಂಗ್ಗಳಿಗೆ ತೊಂದರೆ ಆಗ್ತದೆ. ಈ ರೀತಿ ಮಾಡದೇ ಇರಲಿ MCC ಅವರು ಅಂತ ಕೇಳ್ಕೊಳ್ಳಂತೆ. ಆದರೆ KE ಅವರು ಮಾತ್ರ ದಯವಿಟ್ಟು, ನಮ್ಗೆ ಗೊತ್ತಿದೆ KE ಅವರಿಗೆ ಪ್ರೆಷರ್ ಇದೆ, ಅಲ್ಲಿ ಬೇರೆ ಬೇರೆ ಮೂಲಗಳಿಂದ ಪ್ರೆಷರ್ ಇದೆ, ಎಲ್ಲ ಇದೆ ಹೌದು. ಆದರೆ ಒಬ್ಬ ವಿದ್ಯಾರ್ಥಿ ಮೆರಿಟ್ ಪ್ರಕಾರ, ಅವನ ಪ್ರಿಯಾರಿಟಿ ಪ್ರಕಾರ ಇಷ್ಟು ದಿನ ಒಳ್ಳೆಯ ಒಂದು ಓದ್ಬಿಟ್ಟು ಒಂದು ಒಳ್ಳೆಯ ರ್ಯಾಂಕನ್ನು ತೊಗೊಂಡಿದ್ದಾನೆ, ಅವನಿಗೆ ಅನ್ಯಾಯ ಆಗಬಾರ್ದು ಅನ್ನೋ ಒಂದು ಕಾರಣವನ್ನು ಇಟ್ಕೊಂಡು ಈ ಒಂದು ವಿಡಿಯೋದಲ್ಲಿ KE ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು KE ಅವರು ಇವೆಲ್ಲ ಪಾಯಿಂಟನ್ನು ಕನ್ಸಿಡರ್ ಮಾಡಿ ನಮ್ಮ ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗೋ ಹಾಗೆ ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲೇ ಮುಗಿಸೋಣಂತೆ. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.